2025 ಫಸ್ಟ್ ಡೇ ಕಾಲೇಜ್ ಹೊಂಟ್ಬಿಟ್ಟಿನಿ ನಾನು ಫಿಫ್ತ್ ಸೆಮ್ ನೋಡ್ರಿ. ಈಗ ಹಿಂಗು ಮಾಡಿ ಫಿಫ್ತ್ ಸೆಮ್ ಬಂದ ಬಿಡ್ತು. ಅದಕ್ಕ ನಾವು ಬಸ್ ಹತ್ತಿ ಬೆಳಗ್ಗಿನ ಕಾಲೇಜ್ ಹೊಂಟ್ಬಿಟ್ಟಿನಿ ನೋಡ್ರಿ. ಕಾಲೇಜ್ ಹೋಗ್ಬೇಕಾದ್ರೆ ನಾ ಒಬ್ಬನಾಗಿ ಅನ್ಕೊಂಡ್ರೇನ ನಮ್ ಹುಡುಗ ಬಂದ ಬಿಟ್ಟಿದ್ದ. ಬಸ್ ಇಳ್ಕೊಂಬಂದ್ ಹಂಗ ಹೊಸ ಬಸ್ ಬಂದ ಬಿಟ್ಟಿತ್ತ. ಅದು ಬಸ್ ತಗೊಂಡ್ ಸೀದಾ ಹಾಸ್ಟೆಲ್ ಬಂದ್ಬಿಟ್ಟಿ ನಮ್ ದೋಸ್ತ್ ನೋಡ್ರಿ. ಹಂಗಾಗ್ಯಾನ ಅವ್ನು ಬಾಳ ದಿನದ ಮೇಲೆ ನೋಡಿದ ಮೇಲೆ ಹೆಂಗಾಗ್ಯಾನ ನೋಡ್ರಿ. ಅದಕ್ಕ ನಾ ಏನ್ ಮಾಡಿದೆ, ರೂಮ್ ನ ಪ್ಲೇಟ್ ತಗೊಂಡ ನಾ ಹೊಂಟ್ಬಿಟ್ಟಿನಿ ಈಗ ಊಟ ಮಾಡಾಕ. ಹಾಸ್ಟೆಲ್ ತಳಗ ಹೋಗ್ ಮಾಡ್ರಿ ಊಟ ಮಾಡಮ್ಮ. ಒಗ್ಗರ್ನಿ ಅನ್ನ ಉಪ್ಪಿನಕಾಯಿ ಊಟ ತಗೊಂಡ್ ಸೀದಾ ಜಡ್ದ ಬಂದ್ ಬಿಟ್ಟಿನಿ ನೋಡ್ ನಾನು ಎಲ್ಲಿಗೆ ಅಂದ್ರೆ ಕಾಲೇಜ್ ಮ್ಯಾಗ ಬಂದ್ ನಿಂತ್ ಬಿಟ್ಟಿದ್ದೇವಿ. ಅದಕ್ಕೆ ಟೈಮ್ ಆಗಿಲ್ಲ ಅಂತೇಳಿ ಇನ್ನ ಪ್ರೇಯರ್ ಮುಗಿದಿಲ್ಲ. ಅದಕ್ಕ ಮ್ಯಾಗ ಬಂದ್ ಇಷ್ಟು ನಿಂತು ಬಿಟ್ಟೇವಿ. ಸ್ವಲ್ಪ ಕಷ್ಟ ಸುಖ ಅದು ಮಾತಾಡಿ ನಿಂತು ಬಿಟ್ಟಿದ್ದೇವೆ ಅಷ್ಟ್ರು. ಅದಕ್ಕ ನಮ್ ದೋಸ್ತ ನ್ಯೂಸ್ ಪೇಪರ್ ಇಟ್ಟಿದ್ರ ಅಂತೇಳಿ ನ್ಯೂಸ್ ಪೇಪರ್ ಓದಾಕತ್ತಿದ್ದ. ಕಾಲೇಜ್ ಒಳಗ್ ಬಂದೇವಿ. ಮೇಡಮ್ ಅವ್ರ ಪಾಠ ಮಾಡಾಕತ್ತಾರ ಅಂತೇಳಿ ನಾ ಏನ್ ಮಾಡಿದ್ನ ಅಂದ್ರೆ ಒಂದ್ ವಿಡಿಯೋ ತಗೊಂಡ ಬಿಟ್ಟೆ ನೋಡ್ರಿ. ಪಾಠ ಅದ ಕೇಳಿ ರೆಸ್ಟಿಗೆ ಹೋಗಿ ಬಂದ್ ಸೀದಾ ನಾವೆಲ್ಲಿ ಹೊಂಟಪ್ಪ ಅಂದ್ರೆ ಮನಿ ಕಡೆ ಹೊಂಟ್ಬಿಟ್ಟೆ. ಈಗ ಹಂಗ ನಮ್ ದೋಸ್ತನ ಬೈಕ್ ಕತ್ಕೊಂಡು ಸೀದಾ ನಾವೆಲ್ಲಿ ಬಂದೇವ್ ಅಂತಂದ್ರ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟಿನಿ. ಹಂಗ ಬಸ್ ಪಾಸ್ ಕಳ್ಕೊಂಡ್ಬಿಟ್ಟಿದ್ದೆ. ಶಿವ ಅಂತೇಳಿ ಒಂದ್ ವಾರ ಮೇಲೆ ಇವತ್ತು ಬಸ್ ತಗೊಂಡಿನಿ. ಅದಕ್ಕೆ ನಮ್ ದೋಸ್ತ ಏನ್ ಮಾಡ್ಬಿಟ್ಟಾನಂದ್ರ ನಾನ್ ಕಿಸ್ದಾಗ ಕೆಳಗ್ ಬಿದ್ದೈತಿ ಅಂತ ತಗೊಂಡ್ ಕಿಸ್ತಾ ಇಟ್ಕೊಂಡ್ ಬಂದ್ಬಿಟ್ಟಾನ್ರಿ ಬಸ್ ಸ್ಟ್ಯಾಂಡ್. ಕೇಳಿದೆ ಬಸ್ ಪಾಸ್ ತಗೊಂಡ್ ಸೀದಾ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟಿದೆ ನಮ್ ದೋಸ್ತ. ಅವ್ನ ಕಡೆಯಿಂದ ಅದ ಬಸ್ ಪಾಸ್ ಇಸ್ಕೊಂಡ್ ನಾ ಸೀದಾ ಬಸ್ಸಿಗೆ ಹತ್ತಿ ಬಿಟ್ಟಿ ನೋಡ್ರಿ. ಬಸ್ನ ಹತ್ಕೊಂಡ್ ಹಂಗ ಸೀದಾ ಬಂದ್ ಮುಂದ್ ಕೂತ ಬಿಟ್ಟಿ ನಾನು. ಬೈಕ್ನಾಗ ಹೋಗೋಕ್ಕಿಂತ ಬಸ್ನಾಗ ಹೋಗುದು ಎಷ್ಟು ಮಜಾ ನೋಡ್ರಿ. ಮುಂದ್ ಕುತ್ಕೊಂಡ್ ಹೊಂಟ್ ಬಿಟ್ಟಿ ನಾನು. ಹಂಗ ಪಾರ್ಸಲ್ ತಗೊಂಡ್ ಸೀದಾ ನಮ್ ಊರಿಗೆ ಬಂದ್ಬಿಟ್ಟೆ ನಾನು. ಬಂದ್ ಹಂಗ ನನ್ ಬೈಕ್ ರಿಪೇರಿ ಇತ್ತು ನೋಡ್ರಿ. ರಿಪೇರಿ ಬಿಡ್ಬೇಕಂತ ಹೇಳಿ ಬಿಡಾಕ್ ಹೊಂಟಿನಿ.